ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿರುವಂತದ್ದು. ಒಂದಷ್ಟು ಜನ ಸಂತ್ರಸ್ತರಿಗಾಗಲೇ ಹಲವು ಕಡೆಗಳ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಈಗ ನ್ಯೂಸ್ 18 ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಮೇಡಮ್, ಮೂಡುಬಿದಿರೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಒಂದಷ್ಟು ಜನ ಮಹಿಳೆಯರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ದೃಶ್ಯ ಮಾಧ್ಯಮದಲ್ಲಿ ನೀವು ಕೂಡ ನೋಡಿದ್ರಿ. ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ದೂರು ಬಂದಿತ್ತಾ? ಆ ದೂರಿನ ಅನ್ವಯವಾಗಿ ನೀವೇನಾದರೂ ಆ್ಯಕ್ಷನ್ ಮಾಡಿದರೆ ಹೇಗೆ ಅಂತ? ಆ್ಯಕ್ಚುಲಿ ಅದು ನನಗೆ ಪ್ರಶ್ನೆ ಮಾಡಿದ್ಮೇಲೆ ನಾನು ಆಫೀಸಲ್ಲಿ ಕೇಳಿದೆ. ಹೋದ ವರ್ಷ ಜೂನ್ ತಿಂಗಳಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಒಬ್ಬರು. ಯೂಶ್ವಲಿ ಯಾವುದೇ ಒಂದು ಕಂಪ್ಲೇಂಟ್ ಬಂದರೆ ನಾವು ಅಲ್ಲಿನ SP, DCP, ಕಮಿಷ್ನರು ಅವ್ರಿಗೆ ಬರಿತೀವಿ, ಅಂದರೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಬರಿತೀವಿ. ಸೊ ಅವ್ರೇನು ಮಾಡ್ತಾರೆ, ಅಲ್ಲಿ ಅವರನ್ನು ಕರೆಸಿ ಇವರನ್ನು ಕರೆಸಿ ಒಂದು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕಳಿಸ್ತಾರೆ. ಆ ಹೆಣ್ಮಗಳು ಏನು ಕೇಳಿದ್ಲು, ಏನು ರಕ್ಷಣೆ ಕೇಳಿದ್ಲಾ ಅಥವಾ ಪೊಲೀಸ್ ಅಧಿಕಾರಿ ಮೇಲೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರಾ, ಇದ್ರ ಬಗ್ಗೆ. ಸೊ ಆ ರಿಪೋರ್ಟೂ ನಮಗೆ ಬಂದಿದೆ. ಆಮೇಲೆ ಅವ್ರಿಗೂ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ, ಏನು ಆ ವಿಕ್ಟಿಮ್ ಇರ್ತಾರೆ. ಸೊ ಅದಾಗಿದೆ. ತದನಂತರದಲ್ಲಿ ನಿನ್ನೆ ನಾನು ಮಾಧ್ಯಮಗಳಲ್ಲೆಲ್ಲ ನೋಡಿದ್ದು, ಇಮಿಡಿಯೇಟ್ಲಿ ಮಾಧ್ಯಮದಲ್ಲಿ ನಾವು ನೋಡಿದ ತಕ್ಷಣವೇ ಸುಮೋಟೋ ಕೇಸ್ ನಾವೇ ದಾಖಲು ಮಾಡಿಕೊಂಡು ಕಮಿಷ್ನರ್ಗೆ, ದಕ್ಷಿಣ ಕನ್ನಡ ಕಮಿಷ್ನರ್ ಅವ್ರಿಗೆ ನಾವು ಪತ್ರವನ್ನು ಬರೆದಿದ್ದೀವಿ. ಮತ್ತು ನಾನು ಕಮಿಷ್ನರ್ ಜೊತೆ ಖುದ್ದಾಗಿ ಮಾತಾಡಿದೆ. ಅವರಂದರು ಸಂತ್ರಸ್ತೆ ನಮ್ಮ ಹತ್ರ ಬಂದಿಲ್ಲ, ಯಾವಾಗಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಕೊಟ್ಟರೆ ನಾವು ಖಂಡಿತವಾಗ್ಲೂ ತನಿಖೆ ಮಾಡ್ತೀವಿ ಅಂತ ಅವರಂದರು. ಬೆಳಗ್ಗೆ ನಾನು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿದ್ಮೇಲೆ ಗೃಹ ಸಚಿವರು ಸಹ ಮಾತಾಡಿದ್ದಾರೆ. ಆಮೇಲೆ ಇಂಥ ಇಶ್ಯೂಸ್ನಲ್ಲಿ ಅವರು ನಮ್ಮಿಂದ ಪತ್ರ ಹೋಗೋತನ ಅಥವಾ ವಿಕ್ಟಿಮ್ ಅವರು ಪತ್ರ ಹೋಗಿ ಕಂಪ್ಲೇಂಟ್ ಮಾಡೋತನ ಅಥವಾ ಗೃಹ ಸಚಿವರು ಹೇಳೋತನ ಏನು ಕಾಯೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಎಲ್ಲ ಎವಿಡೆನ್ಸಸ್ ಜೊತೆ ಸಂತ್ರಸ್ತೆಯರು ಮಾಧ್ಯಮಗಳಲ್ಲಿ ಬಂದು ಹೇಳ್ತಾ ಇದ್ದಾರೆ. ಸೊ ನೋಡಿದಾಗ ಪ್ರೈಮಾ ಫೇಸಿ ಇವರೇ ಕಾಣ್ತಾರೆ, ಯಾರು ಆ ಪೊಲೀಸ್ ಇನ್ಸ್ಪೆಕ್ಟ್ರು. ಸೊ ಇವರು ಇಮಿಡಿಯೇಟ್ಲಿ ಅವ್ರಿಗೆ ಕ್ರಮ ತಗೋಬೋದು, ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು, ಆಮೇಲೆ ತನಿಖೆಯನ್ನು ಪ್ರಾರಂಭ ಮಾಡ್ಬೋದು, ಅವರೇ ಸುಮೋಟೋ ಕೇಸ್ ಸಹ ದಾಖಲು ಮಾಡ್ಕೋಬೋದು. ಈಗ ನಾವಂತೂ ಆಯೋಗದಿಂದ ನಾವು ಪತ್ರವನ್ನು ಬರೆದಿದ್ದೀವಿ. ಅವರು ವರದಿ ಕ್ರಮವನ್ನು ತಗೊಂಡು ಅವ್ರು ಏನು ತನಿಖೆಯನ್ನು ಮಾಡಿದ್ದಾರೆ ಪ್ರತಿಯೊಂದೂ ಸಹ ನಮಗೆ ವರದಿಯನ್ನು. ಈಗ ಲಾಸ್ಟ್ ಜೂನಲ್ಲಿ ನಿಮಗೆ ದೂರು ಬಂದಂಥ ಸಂದರ್ಭದಲ್ಲಿ ನೀವು ಅಲ್ಲಿನ ವರಿಷ್ಠಾಧಿಕಾರಿಗಳಿಗೆ ಏನಿದು ಕೇಸು ಅನ್ನೋಂಥದ್ರ ಬಗ್ಗೆ ಮಾಹಿತಿ ಕೇಳಿದ್ರಿ. ಆ ಪರ್ಟಿಕ್ಯುಲರ್ ಟೈಮ್ ಮಾಹಿತಿ ಏನಿದು ಕೇಸ್ ಅಂತಲ್ಲ, ಅವರು ಕೊಡ್ತಾರೆ. ಹಿಂಗೆ ಅವರ ಗಂಡ ಒಂದು ಇದರಲ್ಲಿ ಸಿಕ್ಕಾಕೊಂಡಿರ್ತಾರೆ, ನಾವು ಹೋದಾಗ ಈ ಥರ ಎಲ್ಲ ಮಾಡಿರ್ತಾರೆ ಅಂಥೇಳಿ ಅವ್ರು ಕೊಡ್ತಾರೆ. ನಾವು ಅದನ್ನು ಬರೆದಿದ್ದೀವಿ ಅವರಿಗೆ. ಅವ್ರು ತನಿಖೆ ಮಾಡಿಬಿಟ್ಟು ಅದು ಏನು ಆ ಥರ ಇಲ್ಲ ಹೀಗೆ ಅಂತ ಅವ್ರ ತನಿಖೆದು ಏನು ರಿಪೋರ್ಟ್ ನಮಗೆ ಕಳಿಸಿದ್ದಾರೆ, ಆ ಒಂದು ರಿಪೋರ್ಟ್ ಅವ್ರಿಗೂ ಕೊಟ್ಟಿರ್ತಾರೆ. ಅವ್ರಿಗೂ ಅಕ್ನಾಲೇಜ್ಮೆಂಟ್ ಇದೆ ಅಂತ ಹೇಳ್ತಾಯಿದ್ರು, ಆಯಿತಾ. ಬಟ್ ಆ ತನಿಖೆಯಲ್ಲಿ ಏನು ಅವರು ಇದರಲ್ಲಿ ಯಾವುದೇ ಥರದಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಮೇಡಮ್, ಈಗ ಅವರಿಗೆ ಒಂದು ಅನುಮಾನ ಏನು ಅಂತಂದರೆ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾಕಂದರೆ ಪೊಲೀಸ್ ಅಧಿಕಾರಿ ಈ ರೀತಿ ಕಿರುಕುಳ ಕೊಡ್ತಿರೋದ್ರಿಂದ ಅಲ್ಲಿನ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋದು ನಮಗೆ ನಂಬಿಕೆ ಇಲ್ಲ. ಆ ಕಾರಣಕ್ಕೋಸ್ಕರ ಮಹಿಳಾ ಆಯೋಗನ ಅಪ್ರೋಚ್ ಮಾಡಿದ್ವಿ ಅಂತ. ಇನ್ನೊಂದೇನು ಅಂತಂದರೆ ಅಲ್ಲಿನ ಕಮಿಷನರ್ ಹೇಳ್ತಾರೆ, ಮೇಲ್ನೋಟಕ್ಕೆ ಅವ್ರು ಆರೋಪ ಮಾಡ್ದಂಗೆ ಯಾವುದೂ ಸಾಕ್ಷ್ಯಾಧಾರಗಳು ಕೊಟ್ಟಿಲ್ಲ ಅಂತ. ಒಂದು ವೇಳೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವಂಥ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಏನಾದರೂ ಸಾಕ್ಷ್ಯಾಧಾರಗಳು ಕೊಟ್ರ, ಅವರು IBಗೆ ಕರೆಯುವಂಥದ್ದು ಅಥವಾ ಬೇರೆ ರೂಮ್ ಮಾಡ್ತೀನಿ ಬಾ ಅನ್ನೋಂಥದ್ದು, ಇದಕ್ಕೆ ಪೂರಕವಾಗಿ ನಾನು ಅವರನ್ನು ಭೇಟಿ ಆಗಿಲ್ಲ, ಆಯಿತಾ. ನಾನು ಭೇಟಿ ಆಗಿದ್ದರೆ ನಾನು ಖಂಡಿತವಾಗ್ಲೂ ಇದನ್ನೆಲ್ಲ ನೋಡಿರ್ತಿದ್ದೆ. ಬಟ್ ನಾನು ಭೇಟಿ ಆಗಿಲ್ಲ. ನಾನು ಭೇಟಿ ಆಗದೆ ಇದ್ದಾಗ ಅವರು ಎಲ್ಲರೂ ಹೆಂಗೆ ಸಂತ್ರಸ್ತೆ ಕಮಿಷನ್ನಿಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ಆ ಥರ ಅವ್ರು ಕಂಪ್ಲೇಂಟ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಅದು ಹೋದ ವರ್ಷ ಜೂನ್ನಲ್ಲಿ ಕೊಟ್ಟೋಗಿದ್ದಾರೆ. ನಾವು ಇರಲಿ ಇಲ್ಲದೆ ಹೋಗಲಿ, ಇಲ್ಲಿಂದ ಕಮಿಷನಿಂದ ಎಲ್ಲಿಂದ ಯಾರೇ ಸಂತ್ರಸ್ತೆ ಕಂಪ್ಲೇಂಟ್ ಮಾಡಿದ್ರು ನಾವು ಬರೆಯೋದೇ ಆ ವರಿಷ್ಠ ಪೊಲೀಸ್ ಅಧಿಕಾರಿಗೆ. ಅವರು ಅದನ್ನು ತನಿಖೆ ಮಾಡಿ ನಮ್ಗೆ ರಿಪೋರ್ಟ್ ಕೊಡ್ತಾರೆ ಮತ್ತು ಅವ್ರಿಗೂ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಪ್ರಾಬಬಲಿ ಅವ್ರಿಗೆ ನ್ಯಾಯ ಅದು ಸಿಕ್ಕಿಲ್ಲ, ಬಟ್ ಅವ್ರು ತನಿಖೆ ಮಾಡಿ ನಮ್ಗೆ ವರದಿ ಕಳಿಸ್ಬಿಟ್ಟಿದ್ದಾರೆ. ಬಟ್ ನಂತರದಲ್ಲಿ ಇವಾಗ ಅವರು ಬಂದಿದ್ದಾರೆ. ಈಗ ಬಂದು ಆಮೇಲೆ ಒಬ್ಬರೇ ಇಲ್ಲ, ಇದರಲ್ಲಿ ಹಲವಾರು ಸಂತ್ರಸ್ತೆಯರಿದ್ದಾರೆ. ಸೊ ಅದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಮೇಡಮ್, ಕೊನೆಯದಾಗಿ ಈಗ ನೀವು ಒಂದು ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರಿ. ಇದರ ಅನ್ವಯವಾಗಿ ಅಲ್ಲಿನ ಇನ್ಸ್ಪೆಕ್ಟರ್ಗೆ ಸಂದೇಶ್ ಅವ್ರಿಗೆ ಏನಾದರೂ ನೋಟಿಸನ್ನು ಸರ್ವ್ ಮಾಡಿದ್ರೆ ಅಥವಾ ವಿಚಾರಣೆಗೆ ಬನ್ನಿ ಅಂತ ಏನಾದರೂ ಕರೆದ್ರೆ ಹೇಗೆ?
ಇಲ್ಲ, ಹಾಗೆ ಮಾಡೋಕ್ಕೆ ನಾವು ಕರೆಯೋಕ್ಕಾಗಲ್ಲ. ಬಟ್ ಆದರೆ ಅಲ್ಲಿನ ಪೊಲೀಸ್ ಅಧಿಕಾರಿಗೆ ನಾವು ಮಾಡಬೇಕು. ವರಿಷ್ಠ ಅಧಿಕಾರಿ, ದ ಸುಪ್ರೀಂ ಆಫೀಸರ್ ಯಾರಿರ್ತಾರೆ, ಡೆಡ್ಲೈನ್ ಏನಾದ್ರು ಕೊಟ್ಟಿರ ಅಂದ್ರೆ 1 ವಾರದೊಳಗಡೆ ನನಗೆ ರಿಪೋರ್ಟ್ ಕೊಡಿ, 10 ದಿನದೊಳಗಡೆ ಕೊಡಿ ಅಂತ. ಯೂಶಲಿ 2 ವಾರ ಹೇಳ್ತೀವಿ. ಅವ್ರನ್ನ ತನಿಖೆ ಮಾಡಿ, ಅವ್ರು ಏನು ತನಿಖೆ ಮಾಡಿರ್ತಾರೆ ಅದನ್ನು ನಮ್ಗೆ ವರದಿ ಕಳಿಸ್ತಾರೆ. ಅವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡಿದಾರಾ ಅಥವಾ ತನಿಖೆಯಲ್ಲಿ ಏನಾಗಿದೆ, ನಾವು ಯಾವುದೇ ಸಂತ್ರಸ್ತೆಯರು ಬಂದ್ರೂ ನಾವು ಆ ಇಲಾಖೆಗಳಿಗೆ, ಆ ಆಯುಕ್ತರುಗಳಿಗೆ ನಾವು ಬರಿತೀವಿ. ಅದು ಈಗ ಇದು ಪೊಲೀಸ್ ಇಲಾಖೆಗೆ ಸಂಬಂಧಿದ್ದು. ನಾವು ಪೊಲೀಸ್ ವರಿಷ್ಠರು ಅಂತಂದರೆ ಅಲ್ಲಿರೋ SP ಇರ್ಬೋದು ಅಥವಾ ಕಮಿಷನರ್ ಇರ್ಬೋದು, ಅವ್ರಿಗೆ ನಾವು ಬರಿತೀವಿ. ಅಥವಾ ಬೇರೆ ಯಾವುದೋ ಇಲಾಖೆಯಿಂದ ಅಲ್ಲಿನ ಆಯುಕ್ತರಿಗೆ ಬರಿತೀವಿ. ಸೊ ಅವರು ಅದಕ್ಕೆ ನಮ್ಗೆ ರಿಪೋರ್ಟ್ ಕಳಿಸ್ಬೇಕಾಗತ್ತೆ. 10 ಡೇಸ್ ಅಂದರೆ 1-2 ವಾರದಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳಿರ್ತೀವಿ. ಸೊ ಅವ್ರು ನಮಗೆ ಅವರು 15 ದಿವಸದಲ್ಲಿ ಏನೆಲ್ಲ ಮಾಡಿದ್ದಾರೆ ಅದನ್ನು ನಮಗೆ ಕಳಿಸ್ತಾರೆ. ಅದು ಏನು ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ, ಕ್ರಮ ನಡೀತಾ ಇದೆಯಾ, ತನಿಖೆ ಆಗ್ತಾ ಇದೆಯಾ, ಏನೆಲ್ಲ ಆಗ್ತಾ ಇದೆ ಅಂತ ಸಂಪೂರ್ಣವಾದಂಥ ಒಂದು ವರದಿಯನ್ನು ನಮಗೆ ಕಳಿಸ್ಕೊಡ್ತಾರೆ. ಕೇಳಿದ್ರಲ್ಲ, ಇದಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ಮಾತು. ಏನು ಈಗಾಗಲೇ ಒಂದು ಸುದ್ದಿ ಪ್ರಸಾರ ಆಗ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಆ ಸುಮೋಟೋ ಕೇಸ್ನ ಅನ್ವಯವಾಗಿ ಅಲ್ಲಿನ ವರಿಷ್ಠಾಧಿಕಾರಿಗಳು ಮತ್ತು ಅಲ್ಲಿನ ಕಮಿಷನರ್ಗೆ ಆಗಲೇ ನಾವು ಪತ್ರವನ್ನು ಕೂಡ ಬರೆದಿದ್ದೀವಿ. 2 ವಾರದಲ್ಲಿ ಸಂಪೂರ್ಣವಾಗಿ ಏನು ಆರೋಪಗಳಿದೆ ಅದಕ್ಕೆ ಪೂರಕವಾಗಿ ತನಿಖಾ ವರದಿಯನ್ನು ಕೂಡ ಕೇಳಿದ್ವಿ. ಆ ತನಿಖಾ ವರದಿ ಬಂದಂಥ ಬಳಿಕ ಏನು ಆ್ಯಕ್ಷನ್ ಮಾಡಬೇಕು ಅನ್ನೋಂಥದ್ದು ನಿರ್ಧಾರ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.